ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆ ನಾವು ನನ್ನ ಹೆಸರು ಡಾಕ್ಟರ್ ಸಿರಾಜ್ ಹೆಗ್ಡೆ ಅಂತ. ನಾನು ಉಪವೈದ್ಯಕೀಯ ಅಧೀಕ್ಷಕ KS ಹೆಗ್ಡೆ ಮೆಡಿಕಲ್ ಹಾಸ್ಪಿಟಲ್, ಮಂಗಳೂರು, ದೇರ್ಲಕಟ್ಟೆಯಲ್ಲಿ ನಮ್ಮ ಆಸ್ಪತ್ರೆ ಇದು. ಈ ಆಸ್ಪತ್ರೆ ಆ ನಮ್ಮ NABH ರಾಷ್ಟ್ರೀಯ ಮಾನ್ಯತೆ ಮಂಡಳಿಯಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ 1000 ಬೆಡೆಡ್ ಹಾಸ್ಪಿಟಲ್ ಇದು. 1000 ಬೆಡ್ಸ್ ಇರುವಂತಹ ಆಸ್ಪತ್ರೆ ಇದು. ಇಲ್ಲಿ 20 ಸುಸಜ್ಜಿತ ಅತ್ಯಾಧುನಿಕ OTಗಳಿವೆ. ಹಾಗೆ ಸುಮಾರು 120 ICU ಬೆಡ್ಸ್ ಇದಾವೆ. ಹಾಗೆ 24x7 ರನ್ನಿಂಗ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಪೇಷಂಟ್ಸ್ ಯಾವಾಗ ಬೇಕಾದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಪೇಷಂಟ್ಸ್ ರಿಸೀವ್ ಮಾಡಕ್ಕೆ, ಆಮೇಲೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಮ್ದು ಎಮರ್ಜೆನ್ಸಿ ಓಪನ್ ಇರ್ತದೆ, 24x7 ಓಪನ್ ಇರ್ತದೆ. ಸೊ ಹಾಗೆ ಸೂಪರ್ ಸ್ಪೆಷಾಲಿಟಿ ಕೂಡ ನಮ್ಮಲ್ಲಿ 12 ಸಬ್ ಸ್ಪೆಷಾಲಿಟೀಸ್ ಇದೆ. ಹಾಗೆ 15 ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇವೆ. ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಹೇಗೆಂದ್ರೆ ನಮ್ದು ಕಾರ್ಡಿಯಾಲಜಿ, ನ್ಯೂರಾಲಜಿ, ಕಾರ್ಡಿಯೋಥೊರಾಸಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಹಾಗೆ ಇನ್ನು ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಹಾಗೆ 15 ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇದೆ. ಹಾಗೆ 12 ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಗಳಿವೆ. ಸೊ ಆಯಾ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುವ ಎಲ್ಲ ಆಧುನಿಕ ಸೌಲಭ್ಯಗಳನ್ನು ನಾವು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸೊ ಈ ಆಸ್ಪತ್ರೆಯಲ್ಲಿ NABL ಮಾನ್ಯತೆಯನ್ನು ಕೂಡ ಪಡೆದಿದೆ. ಸೊ ಇತ್ತೀಚೆಗೆ ನಮ್ದು ಇನ್ಸ್ಪೆಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ. ಅದರಲ್ಲಿ ನಮ್ಗೆ NABL ಮಾನ್ಯತೆ ಕೂಡ ಸಿಕ್ಕಿದೆ. ಅದರಲ್ಲಿ ರೋಗ ನಿರ್ಣಾಯಕ ಪರೀಕ್ಷೆ, ಹಿಸ್ಟಾಲಜಿ, ಪ್ಯಾಥಾಲಜಿ, ಸೈಟಾಲಜಿ, ಹಾಗೆ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಈ ತರ ಎಲ್ಲ ಸೌಲಭ್ಯಗಳು ನಮ್ಮ ಹಾಸ್ಪಿಟಲ್ 24x7 ರನ್ನಿಂಗ್ ಇರ್ತದೆ. ಸೊ ಹಾಗೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ನಾವು ಇತ್ತೀಚೆಗೆ 1 ವರ್ಷದ ಈಚೆಯಿಂದ ಮಾಡಿರೋ ಪ್ರೋಗ್ರೆಸ್ ಏನಂದ್ರೆ, ನಮ್ದು ಒಂದು ರೋಬೋಟಿಕ್ ಸರ್ಜರಿ, ಡಾವಿಂಚಿ ಅಂತ ಒಂದು ರೋಬೋಟಿಕ್ ಇದೆ ನಮ್ದು. ಅದನ್ನ ರೋಬೋಟಿಕ್ ಎಕ್ವಿಪ್ಮೆಂಟ್ ಅನ್ನ ನಾವು ಅಳವಡಿಸಿಕೊಂಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಈ ಎಕ್ವಿಪ್ಮೆಂಟ್ ಇಂದ ನಾವು ಸುಮಾರು 100ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇವೆ 100ಕ್ಕೂ ಶಸ್ತ್ರಚಿಕಿತ್ಸೆಗಳನ್ನು. ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಎಲ್ಲ ಶಸ್ತ್ರಚಿಕಿತ್ಸೆ ಮಾಡ್ತವೆ ಅಂದ್ರೆ, ಯೂರಾಲಜಿ ಡಿಪಾರ್ಟ್ಮೆಂಟ್ ಮಾಡ್ತದೆ, ಸರ್ಜಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಮಾಡ್ತದೆ, ಸರ್ಜಿಕಲ್ ಗ್ಯಾಸ್ಟ್ರಾಲಜಿ, ಜನರಲ್ ಸರ್ಜರಿ, ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ. ಸೊ ಇದೆಲ್ಲ ಡಿಪಾರ್ಟ್ಮೆಂಟ್ ಗಳು ಇಲ್ಲಿ ನಮ್ಮ ರೋಬೋಟಿಕ್ಸ್ ಉಪಕರಣದಿಂದ ಪೇಷಂಟ್ಸ್ ಗಳಿಗೆ ಸರ್ಜರೀಸ್ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಈ ಅಡ್ವಾಂಟೇಜಸ್ ಈ ರೋಬೋಟಿಕ್ ಸರ್ಜರಿಯಿಂದ ಏನಂದ್ರೆ, ಒಂದು ಶೀಘ್ರ ರಿಕವರಿ ಆಗ್ತಾರೆ, ಆಮೇಲೆ ಸ್ಕಾರ್ ತುಂಬಾ ಚಿಕ್ಕದು ಉಳಿತದೆ, ಆಮೇಲೆ ಪೇಷಂಟ್ ಇದ್ದು ಪೋಸ್ಟ್ ಆಪ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ, ಅದೆಲ್ಲ ತುಂಬಾ ಕ್ರಮೇಣವಾಗಿ ತುಂಬಾ ಕಮ್ಮಿ ಇರ್ತದೆ. ಸೊ ಅದರದ್ದೆಲ್ಲ ಅಡ್ವಾಂಟೇಜಸ್ ಇರುತ್ತೆ ನಮ್ದು ರೋಬೋಟಿಕ್ ಸರ್ಜರಿ ಮಾಡೋದು. ಹಾಗೆ ನಮ್ದು ಇನ್ನೊಂದು ಅತ್ಯಾಧುನಿಕ ತಂತ್ರಜ್ಞಾನ 1 ವರ್ಷದ ಹಿಂದೆ ಅಳವಡಿಸಿದ ನಮ್ದೊಂದು ವೇಲಿಸ್ ಅಂತ ಒಂದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಒಂದು ಹೊಸದಾದ ಎಕ್ವಿಪ್ಮೆಂಟ್ ಅನ್ನು ತಗೊಂಡಿದ್ದೇವೆ. ಈ ಎಕ್ವಿಪ್ಮೆಂಟ್ ಏನಂದ್ರೆ, ನಮ್ದು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅತ್ಯಂತ ಅಕ್ಯುರೇಟ್ ಆಗಿ ಜಾಯಿಂಟ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ತದೆ. ಸೊ ಈ ಎಕ್ವಿಪ್ಮೆಂಟ್ ಬಂದ ನಂತರದಿಂದ ನಾವು ಸುಮಾರು 200ಕ್ಕೂ ಹೆಚ್ಚು ನೀ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇವೆ ಈ ಎಕ್ವಿಪ್ಮೆಂಟ್ ಅಂಡರ್ ಅಲ್ಲಿ. ಸೊ ಹಾಗೆ ನಮ್ದು ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿ, ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಥೆರನೋಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ಸೊ ಇದರಲ್ಲಿ ಏನು ಇದೆ ಅಂದ್ರೆ, ನಮ್ದು ಪೆಟ್ ಸ್ಕ್ಯಾನ್, ಪೆಟ್ CT ಸ್ಕ್ಯಾನ್, ಆಮೇಲೆ ಹಾಗೆ ಟ್ರೀಟ್ಮೆಂಟ್ ಕೂಡ ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನ್ಯೂಕ್ಲಿಯರ್ ರೇಡಿಯೋಸೈಟೋಪ್ಸ್ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೂಡ ನಮ್ಮಲ್ಲಿ ನಡೀತಾ ಇದ್ದೇವೆ. ಸೊ ಇನ್ ಪೇಷಂಟ್ಸ್ ಗೆ 2 ರೂಮ್ಸ್ ಬೇರೆ ಇದಾವೆ. ಸೊ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆ ಕೂಡ ಅಲ್ಲಿ ನಾವು ಅತ್ಯಂತ ಕಮ್ಮಿ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ ಎಲ್ಲ ಪೇಷಂಟ್ಸ್ ಗೆ ಸಿಗುವ ಹಾಗೆ. ಸೊ ಹಾಗೆ ನಮ್ದೊಂದು ಸೆಂಟರ್ ಆಫ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ಏನಂದ್ರೆ, ಗ್ಯಾಸ್ಟ್ರೋಎಂಟ್ರಾಲಜಿ ಆಮೇಲೆ ಗ್ಯಾಸ್ಟ್ರೋ ಸರ್ಜರಿ ಅಷ್ಟೇ ಸ್ಪೆಸಿಫಿಕ್ ಆಗಿ ಏಮ್ ಮಾಡಿರುವಂತ ಒಂದು ಡಿಪಾರ್ಟ್ಮೆಂಟ್ ಇದು. ಇದರಲ್ಲಿ ನಿಮ್ಗೆ ಎಲ್ಲ ಸ್ಕೋಪೀಸ್ ಎಲ್ಲ ಅಂಡ್ ನಿಮ್ಗೆ ಯಾವ್ದಾದ್ರು ಟ್ರೀಟ್ಮೆಂಟ್ ಬೇಕಿದ್ರೆ ರಿಗಾರ್ಡಿಂಗ್ ಟು ಗ್ಯಾಸ್ಟ್ರೋ, ಸೊ ಕಂಪ್ಲೀಟ್ ಗ್ಯಾಸ್ಟ್ರಾಲಜಿ, ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಹೊಟ್ಟೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಇಲ್ಲಿ ಕಂಪ್ಲೀಟ್ ಅಸೆಸ್ಮೆಂಟ್ ಆಗಿ ಟಿಲ್ ಟ್ರೀಟ್ಮೆಂಟ್ ಅಲ್ಲಿ ಫುಲ್ ಕಂಪ್ಲೀಟ್ ಟರ್ನ್ ಓವರ್ ಅದರಲ್ಲಿ ಸಿಗ್ತದೆ ನಿಮ್ಗೆ. ಸೊ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂಡ್ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಡೈಜೆಸ್ಟಿವ್ ಕೇರ್ ಅಂತ ನಾವು ಮಾಡ್ಕೊಂಡಿದ್ದೇವೆ. ಸೊ ಹಾಗೆ ಹಣದ ಕೊರತೆಯಿಂದ ಯಾವುದೇ ಚಿಕಿತ್ಸೆ ಪ್ರಾರಂಭ ವಂಚಿತರಾಗಬಾರ್ದು. ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರದ ಗವರ್ಮೆಂಟ್ ಸ್ಕೀಮ್ಸ್ ಕೂಡ ಅಪ್ಲೈ ಆಗ್ತಾ ಇದಾವೆ. ನಮ್ದ್ರಲ್ಲಿ ESI ಇದೆ, ABRK ಸ್ಕೀಮ್ಸ್ ಇದಾವೆ, ಹಾಗೆ KSRTC, ಯಶಸ್ವಿನಿ, ಹಾಗೆ ತುಂಬಾ ಗವರ್ಮೆಂಟ್ ಪ್ರೈವೇಟ್ ಸ್ಕೀಮ್ಸ್ ಕೂಡ ಎಲ್ಲ ನಮ್ಮಲ್ಲಿ ಅಪ್ಲೈ ಆಗಿ ಯೂಸ್ ಆಗ್ತಾ ಇದ್ದಾರೆ ಪೇಷಂಟ್ಸ್ ಗೆ ಎಲ್ಲರಿಗೆ. ಸೊ ಈ ಆಸ್ಪತ್ರೆಯಲ್ಲಿ ಅತ್ಯಂತ ಗುಣಮಟ್ಟದ ಸೇವೆಗಳನ್ನು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನಾವು ಎಲ್ಲ
ಮಾಡ್ತಾ ಇದ್ದೇವೆ. ಸೊ ಅದೊಂದು ನಾವು ಜಸ್ಟಿಸ್ ಕೇಸ್ ಚಾರಿಟೇಬಲ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಾವು ಚಾರಿಟೇಬಲ್ ಕೆಲಸವನ್ನ ನಾವು ನಿರ್ವಹಿಸ್ತಾ ಇದ್ದೇವೆ ಅಂತ ನಾವು ತುಂಬಾ ಪ್ರೌಡ್ ಆಗಿ ಹೇಳ್ಕೋಬಹುದು. ಯಾಕೆಂದ್ರೆ ನಾವು ಕೊಡುವ ಟ್ರೀಟ್ಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಚಾರ್ಜ್ ಅಲ್ಲಿ ವೆನ್ ಕಂಪೇರ್ ಟು ಅದರ್ ಹಾಸ್ಪಿಟಲ್ಸ್ ನಿಯರ್ ಬೈ ನೀವು ಬೇಕಾದ್ರೆ ಕಂಪೇರ್ ಮಾಡಬಹುದು. ಅಂಡ್ ದ ಕ್ವಾಲಿಟಿ ಆಫ್ ಕೇರ್ ಕೂಡ ಅಷ್ಟೇ ಒಳ್ಳೆದಾಗಿ ನಾವು ಕೊಡ್ತಾ ಇದ್ದೇವೆ. ಸೊ ಹಾಗೆ ನಾವು ದಿನಕ್ಕೆ ನಮ್ದು OPD ಸುಮಾರು 2,500ಕ್ಕೂ ಹೆಚ್ಚು ಪೇಷಂಟ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ಸೊ ವರ್ಷಕ್ಕೆ ನಾವು 6 ರಿಂದ 7 ಲಕ್ಷ ಪೇಷಂಟ್ಸ್ ಅನ್ನ ನೋಡ್ತೇವೆ ನಾವು ನಮ್ಮ ಆಸ್ಪತ್ರೆಯಲ್ಲಿ. ಸೊ ದಿನಕ್ಕೆ 2,500ಕ್ಕೂ ಹೆಚ್ಚು ಪೇಷಂಟ್ಸ್ ಅನ್ನ ನಾವು ಡೈಲಿ OPDs ಅಲ್ಲಿ ನೋಡ್ತಾ ಇದ್ದೇವೆ. ಸೊ ಹಾಗೆ ಆಧುನಿಕತೆ ಹಾಗೂ ನವನೀಯತೆ ಮತ್ತು ಒತ್ತಡ ನೀಡುವ ಆಸ್ಪತ್ರೆ, ನ್ಯೂಕ್ಲಿಯರ್ ಮೆಡಿಸಿನ್, ರೋಬೋಟಿಕ್ಸ್ ಹಾಗೆ ಅತ್ಯಂತ ಆಧುನಿಕ ವೈದ್ಯಕೀಯ ಸೇವೆಗಳನ್ನ ನಾವು ಪ್ರೊವೈಡ್ ಮಾಡಿ ಸೊ ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಕಾಳಜಿ, ಗುಣಮಟ್ಟದ ಶ್ರೇಷ್ಠತೆ ಹಾಗೂ ಅತ್ಯಂತ ಕಡಿಮೆ ದರದಲ್ಲಿ ಅದನ್ನು ಸ್ಟ್ರೆಸ್ ಮಾಡ್ಬೇಕಾಗ್ತದೆ. ನಾವು ಅತ್ಯಂತ ಕಡಿಮೆ ದರದಲ್ಲಿ ಅದೆಲ್ಲ ನಮ್ದು ಫೌಂಡರ್ ಚೇರ್ಮನ್ ವಿನಯ್ ಸರ್ ಅವರ ವಿಷನ್ ಅಂತ ಹೇಳ್ಬೋದು. ಸೊ ಅವರು ಇದನ್ನೆಲ್ಲ ಮಾಡ್ಬೇಕಾದ್ರೆ ಅವ್ರು ಫಸ್ಟ್ ಹಾಗೆ ಇಟ್ಕೊಂಡಿದ್ದಾರೆ, ಈ ನಾವು ಮಾಡಿರೋ ಏನು ಟ್ರೀಟ್ಮೆಂಟ್ ಇರ್ಲಿ ಒಂದು ಜನಸಾಮಾನ್ಯರಿಗೆ ತಲುಪುವಂತ ಆಗಿರ್ಬೇಕು, ಜನಸಾಮಾನ್ಯ ಅವರ ಅದನ್ನ ಉಪಯೋಗ ಪಡೆದುಕೊಳ್ಳುವಂತ ಆಗಿರ್ಬೇಕು. ಸೊ ಯಾವುದೇ ಟೈಪ್ ಆಫ್ ಸರ್ಜರಿ ನೀವು ನೋಡಿದ್ರೆ ಸರ್ ನಮ್ದು ಕಾಸ್ಟ್ ವೈಸ್ ನಾವು ಹೇಳ್ಬೇಕಾದ್ರೆ ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ನಾವು. ಸೊ ಹಾಗೆ ನಮ್ಮ ಆಸ್ಪತ್ರೆ ರೋಗಿಗಳ ಪಾಲಿಗೆ ಆಶಾಕಿರಣವಾಗಿದೆ ಅಂತಾನು ಹೇಳಿಕೆ ನಾನು ತುಂಬಾ ಪ್ರೌಡ್ ಆಗಿ ಹೇಳ್ತಾ ಇದ್ದೇನೆ. ಸೊ ಹಾಗೆ ನಮ್ದಲ್ಲಿ ಹಲವಾರು ಸ್ಕೀಮ್ಸ್ ಗಳೆಲ್ಲ ಇದಾವೆ. ನಮ್ದು ಕ್ಷೇಮ ಹೆಲ್ತ್ ಕಾರ್ಡ್ ಸ್ಕೀಮ್ ಗಳೆಲ್ಲ ಇದಾವೆ, ಆಮೇಲೆ ಇನ್ಶೂರೆನ್ಸ್ ಸ್ಕೀಮ್ಸ್ ಗಳೆಲ್ಲ ಇದಾವೆ. ಅದೆಲ್ಲ ನಮ್ದು ಸರ್ ಅದ್ರ ಬಗ್ಗೆ ಹೇಮಂತ್ ಶೆಟ್ಟಿ ಸರ್ ಮಾತಾಡ್ತಾರೆ ಅದ್ರ ಬಗ್ಗೆ. ಹಾಗೆ ನಾವು ಕ್ಯಾಂಪ್ ಕೂಡ ತುಂಬಾ ಕ್ಯಾಂಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತೇವೆ. ಅದ್ರ ಬಗ್ಗೆನೂ ಸರ್ ನಿಮ್ಗೆಲ್ಲರಿಗೂ ಒಂದು ಬ್ರೀಫ್ ಅನ್ನ ಕೊಡ್ತಾರೆ. ಥ್ಯಾಂಕ್ ಯು. ನಮ್ಮ ದಿವಂಗತ ವಿನಾಯಕ್ ಅವರ ಧ್ಯೇಯ ಗ್ರಾಮೀಣ ಪ್ರದೇಶದ ಜನರು ವೈದ್ಯಕೀಯ ಸೇವೆ ಸಿಗದಂತ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕ್ಯಾಂಪಿನ ವಿಶೇಷತೆ ಏನಂತ ಹೇಳಿದ್ರೆ, ಬೇರೆ ಕೆಲವು ಆಸ್ಪತ್ರೆಯವರು ಬಂದು ಮಾಡ್ಬೋದು, ಅವರಲ್ಲಿ ಯಾರೋ PGಗಳು ಬಂದು ಮಾಡ್ತಾರೆ. ನಮ್ಮದು ಹಾಗೆ ಅಲ್ಲ. ಸೀನಿಯರ್ ಮೋಸ್ಟ್ ಪ್ರೊಫೆಸರ್ಸ್ ನಾವು ಆ ಪ್ಯಾಂಪ್ಲೆಟ್ ಅಲ್ಲೇ ಹಾಕಿರ್ತೇವೆ. ಯಾವ ಡಿಪಾರ್ಟ್ಮೆಂಟ್, ಈಗ ಒಂದು ಕ್ಯಾಂಪಿಗೆ ಒಂದು 4-5 ಜನ ಡಾಕ್ಟರ್ಸ್ ಬರೋದಾದ್ರೆ ಆ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ಸ್ ನ ಹೆಸರನ್ನು ಹಾಕಿ ಆ ಪ್ರೊಫೆಸರೇ ಬಂದು ಆ ಕ್ಯಾಂಪ್ ಅಲ್ಲಿ ಅಟೆಂಡ್ ಮಾಡಿ ಅದನ್ನು ಸಕ್ಸಸ್ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ವಿಶೇಷತೆ ಅದೊಂದು. ಅದು ಮಾತ್ರವಲ್ಲದೆ ನಮ್ಮ ಈ ಭಾಗದಿಂದ ಬರುವಂತಹ ರೋಗಿಗಳಿಗೆ ಸುಮಾರು 10ಕ್ಕಿಂತಲೂ ಹೆಚ್ಚು ಸರ್ಕಾರಿ ಬಸ್ಗಳು, ಅದೇ ರೀತಿ ಪ್ರೈವೇಟ್ ಬಸ್ಗಳು ತುಂಬಾ ಈ ಭಾಗದಿಂದ ನಮ್ಮ ಆಸ್ಪತ್ರೆಯ ಮುಂಭಾಗಕ್ಕೇ ಬಂದು ಇಳಿಸಿ ಅಲ್ಲಿಂದಲೇ ಪಿಕಪ್ ಮಾಡುವಂತ ವ್ಯವಸ್ಥೆಗಳು ಕೂಡ ಇದೆ. ಆ ಬಸ್ನವರಿಗೆ ಕೂಡ ನಾವು ಉಳ್ಕೊಳ್ಳಿಕ್ಕೆ, ಡ್ರೈವರ್ಗಳಿಗೆ ಹಾಗೆ KSRTC ಮತ್ತೆ ಪ್ರೈವೇಟ್ ಬಸ್ನವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಟ್ಟಿದ್ದೇವೆ. ಯಾಕಂದ್ರೆ ಜನರಿಗೆ ಅವ್ರು ಒಳ್ಳೆಯ ಸರ್ವಿಸ್ ಕೊಡ್ಬೇಕಾದ್ರೆ ಅವರನ್ನು ನಾವು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಅವರನ್ನು ಕೂಡ ನಾವಲ್ಲಿ ಬಸ್ಸಿಗೆ ನಿಲ್ಲಿಕ್ಕೆ ಹಾಗೆ ಅವರಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದು ಮಾತ್ರವಲ್ಲದೆ ನಮ್ಮದೇ ಆದಂತಹ ಒಂದು ಕ್ಷೇಮ ಹೆಲ್ತ್ ಕಾರ್ಡ್ ಅಂತ ನಾವು ಮಾಡ್ಕೊಂಡಿದ್ದೇವೆ. ಅದರಲ್ಲಿ 30,000 ಸಮ್ ಇನ್ಸೂರ್ಡ್ ಮತ್ತೆ 50,000 ಸಮ್ ಇನ್ಸೂರ್ಡ್ ಅಂತ ಉಂಟು. ಅದರಲ್ಲಿ ಟೋಟಲ್ ಅದರಲ್ಲಿ ಸಿಗುವಂತಹ ಸವಲತ್ತುಗಳು ಆ ಅಮೌಂಟಿಗೆ ಸೀಮಿತವಾಗಿರ್ತದೆ. 30,000ದ ಆ ಕ್ಷೇಮ ಹೆಲ್ತ್ ಕಾರ್ಡಿಗೆ ಪ್ರೀಮಿಯಂ ಕಟ್ಟುವಂತದ್ದನ್ನು ಕೂಡ ನಾನು ನಿಮ್ಗೆ ವಿವರವಾಗಿ ಹೇಳ್ತಾ ಇದ್ದೇನೆ. ಅದರಲ್ಲಿ ವೈಯಕ್ತಿಕ ಒಬ್ಬರು ಸೇರುವುದಾದ್ರೆ ಅದಕ್ಕೆ 400 ರೂಪಾಯಿ ವರ್ಷಕ್ಕೆ ಕಟ್ಟಲಿಕ್ಕೆ. ಅದೇ ರೀತಿ 30,000ಕ್ಕೆ 5 ಜನ ಗಂಡ ಹೆಂಡತಿ 3 ಮಕ್ಕಳು ಸೇರಿಸುವುದಾದ್ರೆ ಅದಕ್ಕೆ 600 ರೂಪಾಯಿ ಕಟ್ಟಲಿಕ್ಕೆ. ಅದೇ ರೀತಿ ಆ 30,000ಕ್ಕೆ ಗಂಡ ಹೆಂಡತಿ 3 ಮಕ್ಕಳು ಅಲ್ಲದೆ ಅವರ ಪೇರೆಂಟ್ಸ್ ಅನ್ನು ಸೇರಿಸಿಕೊಳ್ಳುವುದಾದ್ರೆ 70 ವರ್ಷದ ಒಳಗಿನವರಾಗಿರ್ಬೇಕು, ಅವರಿಗೆ 900 ರೂಪಾಯಿ ವರ್ಷಕ್ಕೆ ಪ್ರೀಮಿಯಂ ಆಗಿರ್ತದೆ. ಅದೇ ರೀತಿ 50,000ಕ್ಕೆ ವೈಯಕ್ತಿಕ ಅವರಿಗೆ 600 ರೂಪಾಯಿ ವರ್ಷಕ್ಕೆ ಕಟ್ಟಲಿಕ್ಕೆ. ಅದರಲ್ಲಿ ಗಂಡ ಹೆಂಡತಿ 3 ಮಕ್ಕಳಾದ್ರೆ 900 ರೂಪಾಯಿ ಕಟ್ಟಲಿಕ್ಕೆ. ಅದೇ ರೀತಿ ಅವರ ಪೇರೆಂಟ್ಸ್ ಅನ್ನು ಸೇರಿಸಿಕೊಂಡ್ರೆ ಅದರಲ್ಲಿ ಕೂಡ ಸೇಮ್ ಷರತ್ತು, ಅದು 70 ವರ್ಷದ ಒಳಗಿನವರಾಗಿರ್ಬೇಕು, ಅದಕ್ಕೆ 1,350. ಇದರಲ್ಲಿ ಸೇರ್ಕೊಂಡವರಿಗೆ ನಮ್ಮಲ್ಲಿ ಯಾವಾಗ ಬಂದ್ರು OPD ಯಲ್ಲಿ 20% ರಿಯಾಯಿತಿ ದರದಲ್ಲಿ ಕನ್ಸೆಷನ್ ಸಿಗ್ತದೆ ಅವರಿಗೆ. ಅದು ಮಾತ್ರವಲ್ಲದೆ ಅವರು ಅಡ್ಮಿಟ್ ಮಾಡ್ಕೊಂಡ್ರೆ 30,000ದಲ್ಲಿ ಅವರಿಗೆ ಒಮ್ಮೆ ಅಡ್ಮಿಟ್ ಆದಾಗ 9,000 ತನಕ ಅವರಿಗೆ ಉಚಿತ ಸೇವೆ ಸಿಗ್ತದೆ. ಅದೇ ರೀತಿ 50,000ದಲ್ಲಿ 15,000 ಉಚಿತ ಸೇವೆ, ಅಂದ್ರೆ ಅಷ್ಟು ಅವರಿಗೆ ಕಟ್ಟುವಂತ ಅವಶ್ಯಕತೆ ಇರುವುದಿಲ್ಲ, ಆ ಸ್ಕೀಮ್ ನಲ್ಲಿ ಕವರ್ ಆಗ್ತದೆ. ಅದೇ ಪರ್ಸನ್ ಮುಂದಕ್ಕೆ ಪುನಃ ಒಂದೇ ಪರ್ಸನ್ ಒಂದು ಫ್ಯಾಮಿಲಿಯಲ್ಲಿ 6 ಜನ ಸೇರ್ಕೊಂಡ್ರೆ 5 ಜನ ಸೇರ್ಕೊಂಡ್ರೆ ಅದರಲ್ಲಿ ಒಬ್ಬ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ವರ್ಷಕ್ಕೆ ಅವನಿಗೆ 25,000 ತನಕ 50,000ದಲ್ಲಿ. ಅದೇ 30,000ದಲ್ಲಿ 15,000 ತನಕ ಲಿಮಿಟ್ ಇರ್ತದೆ. ಉಳಿದ ಅಮೌಂಟ್ ಆ ಬಾಕಿಯ ಮೆಂಬರ್ಗಳಿಗೆ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಇದು ಈಗಿನ ಕಾಲದಲ್ಲಿ ಈ ಮೆಡಿಕ್ಲೇಮ್ಗಳು ತುಂಬಾ ದುಬಾರಿ ಇರುವಂತಹ ಸಮಯದಲ್ಲಿ ಇದು ಒಳ್ಳೆಯ ವ್ಯವಸ್ಥೆ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಅದನ್ನು ಜನರಿಗೆ ಮುಟ್ಟಿಸು ಅಂದ್ರೆ ಗ್ರಾಮೀಣ ಪ್ರದೇಶ ಜನರಿಗೆ ಪಾಪದವರಿಗೆ ಮೆಡಿಕ್ಲೇಮ್ ಮಾಡ್ಲಿಕ್ಕೆ ಇದನ್ನು ಉಪಯೋಗಿಸಿಕೊಳ್ಳಬಹುದು. ಅದಕ್ಕೆ ನಮ್ಮ ದಾವಣಗೆರೆಯಲ್ಲಿ ಶ್ರೀರಕ್ಷಾ KPR ಶ್ರೀರಕ್ಷಾ ಟ್ರಸ್ಟ್ ಅಲ್ಲಿ ನಮ್ಮ ಅದರ ನೋಂದಣಿಗೂ ಕೂಡ ಬೆಳಿಗ್ಗಿಂದ ಸಂಜೆ ತನಕ ಆಗ್ತಾ ಇರ್ತದೆ. ಅದನ್ನು ಜನರಿಗೆ ಮುಟ್ಟಿಸಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.